ನಾವು ದುಡಿಯೋ ಒಂದೊಂದು ರೂಪಾಯಿನ ಯಾವೊಂದೋ ಬೆವರಿಂದ ತಗೊಂಡಿದ್ದಲ್ಲ. ಕಷ್ಟದಾಗಿರೋರನ್ನ ಫ್ರೀಯಾಗಿ ಕರ್ಕೊ ಹೋಗ್ತೀವಿ, ಅವಸರದಲ್ಲಿರೋರನ್ನ ಕರೆಕ್ಟ್ ಟೈಮಿಗೆ ಕರ್ಕೊ ಹೋಗ್ತೀವಿ. ಏನೋ ನಿಮ್ಮನ್ನು ನೋಡಿದ್ರೆ ಒಳ್ಳೆ ಮನ್ತಂದು ಹುಡುಗಿ ದಿವಸ ಈ ಕಡೆನೇ ಓಡಾಡ್ತಿರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ 10 ರೂಪಾಯಿ ನಾಳೆ ತಕ್ಕತ್ತೀನಿ ಅಂತ ಹೇಳಕ್ಕೆ ಬಂದೆ. ಬಿಟ್ಟಿಯಾಗಿ ಬಿಟ್ಟೋಗಿ ನಿಮ್ಮನ್ನ ಬುಟ್ಟಿಗೆ ಅಂಥ ಯೋಚನೆ ಯಾವುದು ನಂಗಿಲ್ಲ ಮೇಡಮ್. ಪಕ್ಕದ ರಾಜ್ಯದವ್ರಿಗೆ ಫ್ರೀಯಾಗಿ ನೀರು ಕೊಡೋ ಜನ ನಾವು. ಅಂಥದ್ರಾಗೆ ನಮ್ಮ ಗಾಡೀಲಿ ಬರೋರಿಗೆ ಬಿಕ್ಲಿಕ್ಕೆ ಬಂದರೆ ನೀರು ಕೊಡದೇ ಇರ್ತೀವ? ಒಳ್ಳೆತನನ ಕೆಟ್ಟ ದೃಷ್ಟಿಲಿ ನೋಡೋಕ್ಕೋಬೇಡಿ, ಮನಸ್ಸು ಬದಲಾಯಿಸ್ಕೊಳ್ಳಿ, ಜೀವನ ಸಂದಾಗಿರ್ತದೆ. ಮಡಿಕೊಳ್ಳಿ ಮೇಡಮ್. ಬೇರೆಯವ್ರಿಗೆ ದಾನ ಮಾಡೋಕ್ಕೆ ಹೆಸರು ಕರುಣ ಅಂತಲೇ ಇರಬೇಕು ಅಂತೇನಿಲ್ಲ, ರಾಮ ಅಂತಲೂ ಇರ್ಬೋದು. ಹಾಯ್ ಜಾನಕಿ. ಹಾಯ್. ಎಲ್ಲರೂ ಹಿಂದಿನ ದಿನದ ಮ್ಯಾಚ್ ಬಗ್ಗೆನೋ ನ್ಯೂಸ್ ಬಗ್ಗೆನೋ ಮಾತಾಡ್ತಿದ್ರೆ ನೀನು ಬಂದಿದ್ದ ತಕ್ಷಣನೇ ಓದೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ? ಜಾನಕಿ, ಒಂದು ನಿಮಿಷ. ಇಫ್ ಯು ಡೋಂಟ್ ಮೈಂಡ್ ಒಂದು ಡೌಟ್ ಕ್ಲಿಯರ್ ಮಾಡ್ತೀಯಾ? ಹೇಳಿ, ಏನು ಡೌಟು? ಒಂದು ನಿಮಿಷ. ಸರ್ ಹೇಳಿದ್ರಲ್ಲ ಬುಕ್ ಲಿಸ್ಟಲ್ಲಿ ಈ ಟೆಕ್ಸ್ಟ್ ಬುಕ್ ತೊಗೊಂಡೆ. ಇದರಲ್ಲಿ ಒಂದು ಚಾಪ್ಟರ್ ಅರ್ಥ ಆಗ್ತಿಲ್ಲ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯಾ? ಶೋರ್. ಥ್ಯಾಂಕ್ ಯು ಸೋ ಮಚ್ ಜಾನಕಿ. ನಿನ್ನೆಲ್ಲ ಫುಲ್ ತಲೆ ಕೆಡಿಸ್ಕೊಂಡಿದ್ದೆ, ಇಷ್ಟು ಈಸಿಯಾಗಿ ಹೇಳ್ಕೊಟ್ರಲ್ಲ. ಇಟ್ಸ್ ಓಕೆ. ಈ ಬುಕ್ನ ನಾನು ಓದ್ಕೊಡ್ತೀನಿ ಅಂತ ಇವ್ರ ಹತ್ರ ಕೇಳಿದ್ರೆ ಏನು ಅನ್ಕೋತಾರೋ ಗೊತ್ತಿಲ್ವಲ್ಲ. ಸದ್ಯಕ್ಕಂತೂ ನಮ್ಮಿಂದ ದುಡ್ಡು ಕೊಟ್ಟು ಈ ಪುಸ್ತಕ ತೊಗೊಳಕ್ಕಾಗೋದಿಲ್ಲ. ಇವರನ್ನ ಕೇಳಿ ನೋಡ್ಲಾ? ಪರಿಮಳ. ಹಾಂ ಜಾನಕಿ. ಒಂದು ಫೇವರ್, ನೀವು ಈ ಬುಕ್ನ ನಾನು ಒಂದ್ಸಲ ಓದಿ ವಾಪಸ್ ಕೊಡ್ಬೋದಾ? ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ನೋ ಜಾನಕಿ, ನನ್ನ ಬುಕ್ ನಾನು ಯಾರ ಹತ್ರನೂ ಶೇರ್ ಮಾಡಲ್ಲ. ನೀವು ನಿಮ್ದೊಂದು ಸೆಟ್ ತೊಗೊಳೋದಲ್ವಾ? ಯಾಕೆ ಇನ್ನೂ ತೊಗೊಂಡಿಲ್ವಾ? ಹಾಂ, ತಗೋತೀನಿ. ಜಾನಕಿ, ಸೀರಿಯಸ್ ಆಗಿ ತೊಗೊಂಡ? ಇದರಲ್ಲ ಇನ್ನು ಫಾರ್ಮಾಲಿಟಿ. ನಿನಗೆ ಬೇಕು ಅಂದರೆ ತೊಗೊಂಡೋಗೋದು, ಓದಿ ವಾಪಸ್ ತಂದು ಕೊಡು, ನೋ ಪ್ರಾಬ್ಲಮ್. ಆದರೆ ಒಂದು ಕಂಡೀಷನ್, ನನಗೂ ಹೇಳ್ಕೊಡ್ಬೇಕಾಯ್ತಾ? ಶೋರ್, ಹೇಳ್ಕೊಡ್ತೀನಿ. ಸಿಟಿಲಾದರೆ ಈ ಪ್ರಾಬ್ಲಮ್ಸೇ ಇರಲ್ಲ, ಕ್ಷಣಕ್ಕೊಂದು ಆಟೋ ಸಿಗುತ್ತೆ. ಆದರೆ ಇಲ್ಲಿ ಕಾಯ್ತಾ ಇರಬೇಕು. ಛೇ, ಆಟೋ. ಮತ್ತೆ ಇವರಾ? ಹತ್ತೋದಾ ಬೇಡವಾ? ಎಲ್ಲಿಗೆ? ಅಲ್ಲೇ ಗಾರ್ಮೆಂಟ್ಸು. ಸರಿ ಬನ್ನಿ. ಲೇ ರಾಮ, ಈ ಹುಡುಗಿ ಸರಿಯಾದ ಮೆಣಸಿನ್ಕಾಯಿ ಕಲ.
ನೀನಾಯಿತು ನಿನ್ನ ಕೆಲಸ ಆಯಿತು ಅಂದ್ಕೊಂಡು ಸುಮ್ಕೆ ಮುಂದೆ ನೋಡ್ಕೊಂಡು ಓಡ್ಸಪ್ಪ. ಇವತ್ತೇನಾದರೂ ಎಕ್ಸ್ಟ್ರಾ ಕೇರ್ ತೋರಿಸೋ ಹಾಗೆ ಮಾತಾಡಲಿ, ಆಗ ಮಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರಾದರೂ ಆಂಬುಲೆನ್ಸ್ ಫೋನ್ ಮಾಡಿರಿ. ಲೇ, ಯಾರಾದರೂ ಅಂತಿದ್ಯಲ್ಲ, ಈ ವಿಡಿಯೋ ಮಾಡೋ ಬದಲು ನೀನೇ ಮಾಡ್ಬೋದು ತಾನೆ. ನಿಮಗೆಲ್ಲ ಯಾವನೋ ಒಬ್ಬ ಬಂದೇ ಸಹಾಯ ಮಾಡಬೇಕಾ? ನಿಮಗೆ ಮಾಡೋಕ್ಕೆ ನೋಯ್ತದ? ಏನು ಮಕ ನೋಡ್ತಾ ಇದ್ರೆ ಎತ್ಕೊಳ್ರಿ, ಅದೇನೇ ಬಂದು ನಾನು ನೋಡ್ಕೊತೀನಿ. ಎತ್ಕೊಳ್ಳಿ. ಹಲೋ ಮಿಸ್ಟರ್, ಏನ್ ಮಾಡ್ತಾ ಇದ್ದೀರಾ? ಆಟೋ ಕರೆದಿದ್ದು ನಾನು, ಆಟೋ ಮೀಟ್ರ್ ಬಾಡಿಗೆ ಕೊಡೋಳು ನಾನು. ಇದಕ್ಕೆಲ್ಲ ನಾನು ಒಪ್ಪಲ್ಲ. ಇಡೀ ಪ್ರಪಂಚದಾಗಿರೋ ದುಡ್ಡೆಲ್ಲ ಒಟ್ಟಿಗೆ ಸೇರ್ಸಿದ್ರು ಅದು ಒಂದು ಜೀವಕ್ಕೆ ಸಮ ಆಗಕ್ಕಿಲ್ಲ. ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಹೋಗಕ್ಕೆ ಒಪ್ಪಿಗೆ ಇದ್ರೆ ಹತ್ತಿ, ಇಲ್ಲ ಅಂದ್ರೆ ಇಲ್ಲೇ ಇರಿ. ನಿಮ್ ದುಡ್ಡು ಬೇಡ, ಏನು ಬೇಡ. ಬೇರೆ ಆಟೋನೂ ಸಿಗಲ್ಲ. ಸರಿ ನಡೀರಿ, ನಾನು ಬರ್ತೀನಿ. ಹತ್ತಿ. ಟೈಮ್ ಬೇರೆ ಆಗ್ತಿದೆ. ಛೇ, ಮೇಡಮ್, ಹೋಗೋ ಜಾಗಕ್ಕೆ ಒಂದು ದಿವಸ ತಡ ಆಗೋದ್ರೆ ಏನು ತೆಪ್ಪಾಕಿಲ್ಲ. ಒಂದು ಜೀವನ ಉಳಿಸಿದೀವಿ ಅನ್ನೋ ಸಾರ್ಥಕತೆ ನಮ್ಮನ್ನ ಜೀವನ ಪೂರ್ತಿ ತಲೆ ಎತ್ಕೊಂಡ್ ಬಾಳೋಂಗೆ ಮಾಡ್ತದೆ. ಸಾಧ್ಯ ಆದರೆ ನೀವು ಆ ಹುಡುಗಂಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳಿ. ಡಾಕ್ಟ್ರೆ, ಆ ಹುಡುಗ ಹೆಂಗವನೀಗ? ಪ್ರಾಣಿಕೇನು ಅಪಾಯ ಇಲ್ಲ ತಾನೇ? ಏನೂ ತೊಂದರೆ ಇಲ್ಲ, ಸರಿಯಾದ ಸಮಯಕ್ಕೆ ಕರ್ಕೊಬಂದಿದ್ದೀರಾ. ವೆರಿ ಗುಡ್. ಸರ್, ಆ ಹುಡುಗನ ಮೊಬೈಲ್ ಫೋನ್ ನೋಡ್ಕೊಂಡು ಅವ್ರ ಮನೆಯವ್ರಿಗೆ ಫೋನ್ ಮಾಡಿವ್ನಿ. ಇನ್ನೇನು ಬಂದ್ಬಿಡ್ತಾರೆ. ನೀವು ಆ ಪೇಷಂಟ್ ಕೊಡೋರಲ್ವಾ? ಇಲ್ಲ ಸರ್, ನಾನು ಆಟೋ ಓಡಿಸ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಆಗ್ಬಿಟ್ಟಿತ್ತು, ನಾನೇ ಕರ್ಕೊಬಂದೆ. ಅವ್ರ ಮನೆಯವ್ರು ಬರೋ ಗಂಟ ನೀವು ಇರಬೇಕಾಗುತ್ತೆ, ಹೋಗಾಗಿಲ್ಲ. ಏಕೆ? ಅದು ನಮ್ಮ ಪ್ರೊಸೀಜರು. ನಿರ್ಮಲಾ, ಇವ್ರ ಹತ್ರ ಒಂದು ಸೈನ್ ತಗೊಳಮ್ಮ. ನೋಡಿ ಸರ್,
डोल कोई कटार बोले कि बोल कांचन राम अंकल बंದ್ರು ಅಮ್ಮ ತಕೊಳ್ಳಿ. ನನಗೆ ಯಾಕೆ ರಾಮ, ಮೊದಲು ಜಾನಕಿ ಕೊಡು. ಅಮ್ಮ ನಮ್ಮವರೇ ಇದನ್ನ ನಿಮಗೆ ಕೊಡೋಕ್ಕೆ ಹೇಳಿದ್ದು, ತಕೊಳ್ಳಿ. ಅಮ್ಮ ತಗೊಳ್ಳಿ. ಅವ್ವ, ನಮ್ಮ ಈ ಮನೆಗೆ ಬರ್ತಿರೋ ಮೊದಲನೇ ವರಮಾನ ಇದು. ನೀವು ಇದನ್ನ ಮಡಿಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕು. ನೋಡಿ, ಇನ್ಮ್ಯಾಕೆ ಮನೆ ನಡೆಸೋ ಜವಾಬ್ದಾರಿ ನಿಮ್ಮದು, ದುಡ್ಡು ತಗೊಬಂದು ಕೊಡೋ ಜವಾಬ್ದಾರಿ ನಂದು. ಡೀಲಾ? ನೂರು ಕಾಲ ಆರೋಗ್ಯ, ಅಂತಸ್ತು, ಐಶ್ವರ್ಯದಿಂದ ಸುಖವಾಗಿ ಬಾಳಿ. ಮಂಜ, ಒಂದು ಪುಸ್ತಕ ತೊಗೊಂಡು ಬಾ. ಅವ್ವ, ಪುಸ್ತಕ ಯಾಕೆ? ಹೇಳ್ತೀನಿರು. ಇದರಲ್ಲಿ ಎಷ್ಟಿದೆ ಅಂತ ಎಣ್ಸು. ನಾನು ಎಣಿಸ್ತೀನಿ. ಸರಿ, ಎಣ್ಸು. ₹2,200. ಜಾಣೆ ಮರಿ. ರಾಮ, ಇವತ್ತು ನೀನು ಕೊಟ್ಟಿದ್ದು ₹2,200. ಇದರಲ್ಲಿ ದಿನ 500 ಅಂತ ಫೈನಾನ್ಷಿಯಲ್ ತಿರುಪತಿಗೆ ಅಂತ ಎತ್ತಿಡೋಣ. ಪ್ರತಿ ವಾರ ಅವ್ರಿಗೆ ದುಡ್ಡು ಕೊಡಬೇಕು. ಮನೆಗೆ ಎಷ್ಟು ಬೇಕಾಗತ್ತೆ, ದಿನಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಈ ಪುಸ್ತಕದಲ್ಲಿ ಬರೆದಿಡೋಣ. ಸರಿ ಕಣವ. ಅವ, ನೀವೇ ಲೆಕ್ಕ ದಿವಸದಲ್ಲಿ ನಮ್ಮ ಜಾನಕಿ ಟೀಚರ್ ಥರನೇ ಮಾತಾಡ್ತೀರಾ. ಲೆಕ್ಕ ಅಂದ್ರೆ ಲೆಕ್ಕನೇ. ಸರಿ, ಮನೆ ಖರ್ಚು, ಫೈನಾನ್ಷಿಯರು, ಆಸ್ಪತ್ರೆ ಅಂತ ಎತ್ತಿಟ್ಟು ಉಳ್ದಿದ್ದನ್ನ ಹಬ್ಬ ಹರಿದಿನ ಮದುವೆ ಅಂತ ಖರ್ಚು ಮಾಡೋಣ. ಸರಿನಾ? ನಂಗೆ ಗೊತ್ತು ಯಾರ ಮದುವೆಗೋಸ್ಕರ ಈ ದುಡ್ಡನ್ನ ಎತ್ತಿ ಇಡ್ತಿದ್ದೀರಾ ಅಂತ. ಯಾರ ಮದ್ವೆಗೆ ಪುಟಿ? ಮಂಜಣ್ಣ ಮತ್ತೆ ಅನು ಅಕ್ಕಂತಾನೆ. ಕಾಂಟ್ ಬಿಲೀವ್ ದಿಸ್ ಅಕ್ಕ, ಕಾಂಟ್ ಬಿಲೀವ್ ದಿಸ್. ಏನು ನಡೀತಾ ಇದೆ ಅಕ್ಕ ಇಲ್ಲಿ? ಎಲ್ಲ ನಮ್ಮ ಕಣ್ಣು ಮುಂದೆನೇ ನಡೀತಾ ಇದ್ರು, ನಾವು ಕುರುಡರಾಗಿದ್ದೀವಿ. ಇವಳು ಅಪ್ಪನ ಹೆಂಡ್ತಿನ? ನೀನು ಹೇಳಿದ್ದೆ ಸರಿ ಅಕ್ಕ. ಅಪ್ಪಯ್ಯ ನನ್ನನ್ನೇ ಏಮಾರಿಸಿದ್ರು. ಈ ಫೋಟೋ ನೋಡಿದಾಗಿಂದ ನಾನು ಅಪ್ಪಯ್ಯನ ಕಾಲ್ ಮಾಡ್ತಾ ಇದ್ದೀನಿ, ರೀಚ್ ಆಗ್ತಿಲ್ಲ. ಅಲ್ಲ, ನಾನು ಆ ಮುದುಕಿ ಮುಖ ನೋಡಿಲ್ಲ ಅನ್ನೋದನ್ನ ಅವ್ರ ಅನುಕೂಲಕ್ಕೆ ಎಷ್ಟು ಸಲೀಸಾಗಿ ಬಳಸ್ಕೊಂಡ್ರು. ನಂದು ಅಪ್ಪ ಬರಲಿ, ಅವ್ರ ಹತ್ರನೇ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಸದ್ಯಕ್ಕೆ ಆ ಅಪ್ಪಣ್ಣ ಇವಳನ್ನ ನೋಡಿದ್ರು ಯಾಕೆ ನಿಜ ಹೇಳಲಿಲ್ಲ ಅನ್ನೋದನ್ನ ತಿಳ್ಕೋಬೇಕು. ಈ ನಾಟಕ ಯಾಕೆ? ಯಾರನ್ನ ಏಮಾರ್ಸೋಕೆ ಆ ಮುದುಕಿ ಮತ್ತೆ ಮಾವ ಮೌನವಾಗಿದ್ದಾರೆ? ಇಷ್ಟು ದಿನ ಮಗನ ಮನೇಲೇ ಇದ್ರು, ಆ ಮುದುಕಿ ಮೌನವಾಗಿದ್ದಾಳೆ ಅಂದ್ರೆ ಆ ಮುದುಕಿಗೆ ಅವನೇ ಮಗ ಅನ್ನೋ ವಿಷಯ ಗೊತ್ತಾ? ಅಥವಾ ಆ ಮುದುಕಿಗೆ ಮಾವ ಈ ವಿಷಯನ ಹೇಳೇ ಇಲ್ವಾ? ಒಟ್ನಲ್ಲಿ ಆ ಮುದುಕಿ ನಮ್ಮನ್ನ ಚೆನ್ನಾಗಿ ಬಕ್ರ ಮಾಡ್ತಿದ್ದಾರಷ್ಟೆ. ನನಗಂತೂ ತಲೆ ಕೆಡ್ತಿದೆ ಅಕ್ಕ. ನಂದು ರಿಲ್ಯಾಕ್ಸ್. ಇಂಥ ಟೈಮಲ್ಲೇ ನಾವು ಸಮಾಧಾನವಾಗಿ ಯೋಚನೆ ಮಾಡಬೇಕು. ನಮಗೆ ಗೊತ್ತಿಲ್ಲದೆ ನಾವು ತುಂಬ ಕೂಡ ಲೂಪ್ ಹೋಲ್ಸ್ ಬಿಟ್ಬಿಟ್ಟಿದ್ದೀವಿ. ನಂದು ಆ್ಯಕ್ಚುಲಿ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ನನಗೆ ಮೊದಲಿಂದನೂ ಎಲ್ಲ ತಪ್ಪಾಗೆ ಕಾಣಿಸ್ತಾ ಇದೆ ಅಕ್ಕ. ಫೀಲ್ ಲೈಕ್ ಡಮ್ ನೌ. ತಡ್ಡಿ ಅನಿಸ್ತಾ ಇದೆ. ಆ ಕೋಣ ಆಟೋ ತೊಗೊಂಡಿದ್ದಾನೆ, ಆ ಮುದುಕಿ ಅವನ ಜೊತೆಗೆ ಇದ್ದಾಳೆ, ಜೊತೆಗೆ ಆ ಟೀಚರ್ ಬೇರೆ IAS ಕಟ್ಟಿದ್ದಾಳೆ. ಮೈ ಗಾಡ್. ನಂದು ಕೂಲ್. ಆ ಕೋಣಗೆ ನನ್ನ ಮೇಲೆ ನಂಬಿಕೆ ಕೂಡ ಹೋಗಿದೆ. ಈಗ ಅವನ ಹತ್ರ ಹೋಗಿ ಡ್ರಾಮಾ ಮಾಡಿ ಯಾವ ವಿಷಯನೂ ತಿಳ್ಕೊಳಕ್ಕಾಗಲ್ಲ.
ಆದರೆ ಅಕ್ಕ, ಅವನ ಕಣ್ಣಿಗೆ ನೀನಿನ್ನೂ ಒಳ್ಳೆಯವಳೆ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ನಾನು ನಿಜವಾಗ್ಲೂ ಒಳ್ಳೆಯವಳೆ. ಏ ಮಹಿಮಾ, ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಮಂಜಣ್ಣ ಮತ್ತೆ ನೀವು ಮದುವೆ ಆಗ್ತೀರ ತಾನೇ? ಮಹಿಮಾ, ಏನು ಮಾತಾಡ್ತಿದ್ಯಾ? ಯಾರು ಹೇಳಿದ್ ನಿಂಗಿದೆಲ್ಲ? ಮಂಜಣ್ಣ ಮತ್ತೆ ಅನು ಅಕ್ಕ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಪುಟ್ಟಿ ಏನೇನೋ ಮಾತಾಡಬೇಡ ಅಣ್ಣ, ನಂಗೆ ಹೊಸ ಕೆಲಸ ಐತೆ, ನಾ ಬರ್ತೀನಿ. ಲೈ ನಿಂತ್ಕೊಳ್ಳ, ಎಲ್ಲೈತಿದ್ಯಾ? ಯಾಕೆ ಓಡಾಗ್ತಾ ಇದ್ದೀರಾ ಮಂಜಣ್ಣ? ಅವತ್ತು ನೀವಿಬ್ರು ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಅಲ್ಲ, ಅದು ನಾವು ನನ್ನ ಕಡೆ ಏನು ನೋಡ್ತಿದ್ಯಾ? ಕೂತ್ಬಿಡ್ತೀನಿ. ನಾನು ನಿಮ್ಮನ್ನ ನೋಡಬೇಕು ಅಂತ ನೋಡ್ನಿಲ್ಲ, ಅಕಸ್ಮಾತಾಗಿ ನೋಡಿದೆ ಅಷ್ಟೇ. ನೋಡು, ನೀನು ಮಾತಾಡಿದ್ದನ್ನು ಮಗು ಹೆಂಗೆ ಅರ್ಥ ಮಾಡ್ಕೊಂಡೈತೆ ಅಂತ. ಈಗ ನೀನೇ ರಾಮಣ್ಣಂಗೂ ಜಾನಗೂ ಏನು ಹೇಳ್ತೀಯೋ ಹೇಳು. ಅಣ್ಣ, ಅದು ನಮ್ಮ ಬಾಬು ತಮ್ಮ ಸಿಟಿ ಸುರೇಶ, ಅವನ ಮದುವೆಗೆ ಪಟ್ಟಣದಾಗೆ ಹುಡುಗಿ ನೋಡ್ತವ್ರೆ ಅಂತ ಮಾತಾಡ್ತಿದ್ದು. ಆಮೇಲೆ ನೆಕ್ಸ್ಟು ನಿಮ್ಮದೇ ಲಗ್ನ ಅಂತ ಅನು ಮೇಡಮ್ನ ಕೇಳಿದೆ. ಅದನ್ನ ಈ ಪುಟ್ಟಿ ಕೇಳಿಸ್ಕೊಂಬಿಟ್ಟು, ಲೇ ಬೇಕುಪ್ಪ, ನೀನು ಹೇಳ್ತಾರ ಸುಳ್ಳು ಕಿವಿ ಬೆಳಕ್ಕೆ ಹೋಗದೆ ಹಂಗೆ ಸೋರೋಯ್ತೈತ್ಕಲ್ಲ, ಯಾಕ್ಲ ಹಿಂಗೆ ಬುಲ್ಡೆ ಬಿಡ್ತೀಯ? ಅಲ್ಲಣ್ಣ, ಅದು ನಮ್ಮರೆ ನೋಡಿದ್ರಾ? ಏ ಅನು, ನೀನು ಮಂಜು ಜೊತೆ ಸೇರ್ಕೊಂಡು ನಾಟಕ ಮಾಡ್ತಿದ್ಯಾ? ಬಾಬು ತಮ್ಮನ ಮದುವೆ ಅಂತೆ. ಓಕೆ, ನೀನು ಒಳ್ಳೆಯವಳೆ, ಎಲ್ರಿಗಿಂತ ಒಳ್ಳೆಯವಳೆ. ಸೊ ಒಳ್ಳೆಯವಳಾಗಿದ್ದು ಆ ಕೋಣನ ಹತ್ರ ಎಲ್ಲ ವಿಷಯನೂ ತಿಳ್ಕೊ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಾವಿಬ್ಬರು ಒಟ್ಟಿಗೆ ಗೇಮ್ ಆಡಿದ್ರೆ ಪೆಟ್ಟು ಒಟ್ಟಿಗೆ ಬೀಳುತ್ತೆ. ಅದಕ್ಕೆ ಲೆಟ್ಸ್ ಡಿವೈಡ್ ಆ್ಯಂಡ್ ರೂಲ್. ಎಸ್, ಅದೇ ಸರಿ ಅಕ್ಕ. ಇವ್ರು ಆಡ್ತಿರೋದು ನಾಟಕ ಅಂತ ನಂಗೆ ಅನ್ನಿಸ್ತಿಲ್ಲ. ಕೆಲವ್ರಿಗೆ ಕೆಲವು ಸತ್ಯಗಳು ಗೊತ್ತಿಲ್ಲ ಅಂತ ಅನ್ನಿಸ್ತಿದೆ. ಸೊ ಯಾರಿಗೆ ಯಾವ ಸತ್ಯ ಗೊತ್ತಿಲ್ಲ ಅಂತ ನಾವು ಪತ್ತೆ ಹಚ್ಚಬೇಕು. ನಾನು ಆ ಮುದುಕಿ ವಿಷಯನ ಪತ್ತೆ ಹಚ್ತೀನಿ. ಡೋಂಟ್ ವರಿ. ನಾನು ಆ ಕೋಣ ಮತ್ತು ಟೀಚರ್ ಸಾಧಿಸೋ ದಾರಿಲಿ ಅಡ್ಡಿಯಾಗಿ ನಿಲ್ತೀನಿ. ಒಟ್ಟಿಗೆ ಎರಡೂ ಕಡೆಯಿಂದ ಹೊಡೆಯೋ ಪ್ರಯತ್ನ ಮಾಡೋಣ. ಸರಿಯಾಗಿ ಗುರಿ ಇಟ್ಟು ಹೊಡೆದ್ರೆ ಆ ಹಕ್ಕಿಗಳು ಜೀವ ಬಿಡುತ್ತವೆ.